ಇನ್ನೇನು ಸ್ವಲ್ಪ ದಿನದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 20 ರಿಂದ 25 ರೂಪಾಯಿ ಜಾಸ್ತಿ ಆಗುತ್ತೆ. ಶಾಕ್ ಆಗ್ಬಿಡಿ. ಯಾಕಂತ ಹೇಳ್ತೀನಿ, ಈಗ ವಿಶ್ವದಲ್ಲಿ ನಡೆಯುತ್ತಿರುವ ಒಂದು ಯುದ್ಧ ನೇರವಾಗಿ ನಮ್ಮ ಜೇಬಿಗೆ ಒಂದು ಪರಿಣಾಮ ಬೀಳುವ ಅಥವಾ ಒಂದು ಕತ್ತರಿ ಬೀಳುವಂತ ಕೆಲಸ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಈ ವಿಡಿಯೋ ಬರೀ ಕೇವಲ ಒಂದು ಪೆಟ್ರೋಲ್ ಬಗ್ಗೆ ಇರುವ ಒಂದು ವಿಡಿಯೋ ಅಲ್ಲ. ಈ ವಿಡಿಯೋ ಭಾರತದ ಆರ್ಥಿಕತೆ ಮತ್ತು ಡಾಲರ್ ಹಾಗೆ ಫಾರಿನ್ ರಿಸರ್ವ್ ಅಂತ ಹೇಳ್ತೀವಿ, ಅದೇನು ವಿದೇಶಿ ಮೀಸಲು ಅಂತ ಹೇಳ್ತೀವಿ, ಅದ್ರ ಜೊತೆಗೆ ನಮ್ಮ ಭವಿಷ್ಯದ ಬಗ್ಗೆ ಇರುವ ಒಂದು ಸೀರಿಯಸ್ ರಿಯಾಲಿಟಿ ಚೆಕ್. ಹೌದು, ಯಾಕೆ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಅಮೆರಿಕ ಮತ್ತು ಇರಾನ್ ಯುದ್ಧ ಈಗ ಭಾರತಕ್ಕೂ ಒಂದು ದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದೇ ಕಾರಣಕ್ಕೆ, ಎಕ್ಸಾಕ್ಟ್ಲಿ ಇದೇ ರೀಸನ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಒಂದು ರಿಕ್ವೆಸ್ಟ್ ನ ಮಾಡಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಅಥವಾ ಟ್ರೆಂಡಿಂಗ್ ನಲ್ಲಿರುವ ಅಥವಾ ಒಂದು ಟಾಪಿಕ್ ಅಂತಂದ್ರೆ ಇದೇನೆ. ಎಲ್ಲಿ ನೋಡಿದ್ರು ಮೋದಿ ಒಂದಷ್ಟು ಸೂಚನೆಗಳು ಕೊಟ್ಟಿದ್ದಾರಂತೆ, ಮೋದಿ ಹಂಗಂದ್ರಂತೆ, ಮೋದಿ ಇದನ್ನ ಹೇಳಿದ್ರಂತೆ, ಮೋದಿ ಅದನ್ನ ಮಾಡಿದ್ರಂತೆ, ಮೋದಿ ಇದನ್ನೇನೋ ಹೇಳ್ತಾ ಇದ್ರಂತೆ. ಅದೇ ಸೂಚನೆಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ. ಆ ಸೂಚನೆ ಏನು ಅಂತ ನೀವು ಕೇಳೋದಾದ್ರೆ, ಪೆಟ್ರೋಲ್ ಬೆಲೆ ನಿಜವಾಗಿನೂ ಜಾಸ್ತಿ ಆಗುತ್ತಾ ಅಂತ. ಇರಾನ್ ಯುದ್ಧದಿಂದ ಭಾರತಕ್ಕೆ ಎಷ್ಟು ಡೇಂಜರ್, ಯಾವ ತರ ಒಂದು ದೊಡ್ಡ ಪರಿಣಾಮ ಬೀರ್ಬೋದು, ಅದೇ ಕಾರಣಕ್ಕೆ ನಾವು ಭಾರತೀಯರಾಗಿ ಮಾಡಬೇಕಾಗಿರೋದು ಏನು ಅಂತ ಎಲ್ಲರ ತಲೆಯಲ್ಲೂ ಬಂದೇ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಎಲ್ಲವನ್ನು ತುಂಬಾ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ, ಅದಕ್ಕೂ ಮುಂಚೆ ಇದೊಂದು ಕಾಮನ್ ವಿಡಿಯೋ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಜೋಬಿಗೂ ಅಥವಾ ನಮ್ಮ ಜೋಬಿಗೂ ಕತ್ತರಿ ಬೀಳುವಂತ ಅಥವಾ ದುಬಾರಿ ಆಗುವಂತ ಎಲ್ಲಾ ಲಕ್ಷಣಗಳು ಅಥವಾ ಸಮಯ ಬರೋ ಎಲ್ಲಾ ಚಾನ್ಸಸ್ಗಳು ಇದೆ. ಸೊ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಅಥವಾ ಫ್ಯಾಮಿಲಿಗೆ ಯಾರು ಇರ್ತಾರೆ ಅವರಿಗೆ ಶೇರ್ ಮಾಡೋ ಪ್ರಯತ್ನ ಮಾಡಿ. ಸೊ ನಾವು ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು, ಆದಷ್ಟು ಬೇಗ ಇದ್ರ ಬಗ್ಗೆ ನಾವು ಗಮನ ಹರಿಸಲೇಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಅಥವಾ ಇದೇ ರೀತಿಯ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅದು ಕೂಡ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನನ್ನದು. ಸೊ ನಿಮ್ಮದೊಂದು ಸಪೋರ್ಟ್ ಇರಲಿ ಅಂತ ಕೇಳ್ತಾ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ವಿಷಯನ ಅರ್ಥ ಮಾಡ್ಕೊಬಿಡಿ ಇಲ್ಲಿ ಕ್ಲಿಯರ್ ಆಗಿ. ಸೊ ಏನಂತಂದ್ರೆ, ಭಾರತ ತನ್ನ ಅವಶ್ಯಕತೆಯ ಬಹುತೇಕ ಕಚ್ಚಾ ತೈಲವನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳುತ್ತೆ. ಅದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಬಳಸುವ ಪೆಟ್ರೋಲು, ಡೀಸೆಲ್, LPG ಗ್ಯಾಸು ಇವುಗಳ ಹಿಂದೆ ದೊಡ್ಡ ಪ್ರಮಾಣದ ವಿದೇಶಿ ಹಣ ಹೋಗುತ್ತೆ. ಅಂದ್ರೆ ಒಂದು ಫಾರಿನ್ಗೆ ಒಂದು ದೊಡ್ಡ ಅಮೌಂಟು ಇದ್ರ ಸಲುವಾಗಿ ಹೋಗುತ್ತೆ. ಓಕೆನಾ? ಸೊ ಇದ್ರ ಸಲುವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ಉಂಟಾದ್ರೆ, ಇನ್ ಕೇಸ್ ಏನಾದ್ರು ಸ್ಟಾರ್ಟ್ ಆದ್ರೆ, ಇನ್ ಕೇಸ್ ಏನಾದ್ರೂ ಆ ಥರ ಶುರು ಆದ್ರೆ, ಮೊದಲು ಏನಾಗುತ್ತೆ ಗೊತ್ತಾ, ತೈಲದ ಬೆಲೆ ಅಂದ್ರೆ ಪೆಟ್ರೋಲ್ ಬೆಲೆ ಇಮಿಡಿಯೇಟ್ ಆಗಿ ರೈಸ್ ಆಗುತ್ತೆ, ಅಂದ್ರೆ ಹೆಚ್ಚಾಗುತ್ತೆ, ಜಾಸ್ತಿ ಆಗುತ್ತೆ ಎಲ್ಲಾ ಕಡೆ. ಯಾಕಂದ್ರೆ ವಿಶ್ವದ ಪ್ರಮುಖ ತೈಲ ಸಾಗಣೆ ದಾರಿ ಅಥವಾ ಮಾರ್ಗ ಅಂತ ಕರೆಸ್ಕೊಳ್ಳೋ ಹರ್ಮುಜ್ ಜಲಸಂಧಿ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಅಲ್ಲಿಂದ ಲಕ್ಷಾಂತರ ಬ್ಯಾರಲ್ ತೈಲಗಳು ಪ್ರತಿದಿನ ಪಾಸ್ ಆಗ್ತಾ ಇರುತ್ತೆ, ಅಂದ್ರೆ ಸಾಕ್ತಾ ಇರುತ್ತೆ. ಆ ದೇಶದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಯುದ್ಧ, ದಾಳಿ ಅಥವಾ ನಿರ್ಬಂಧ ಏನಾದ್ರೂ ಹೆಚ್ಚಾದ್ರೆ, ಜಾಸ್ತಿ ಆದ್ರೆ ಜಾಗತಿಕ ಮಾರುಕಟ್ಟೆ ತಕ್ಷಣ ರಿಯಾಕ್ಟ್ ಆಗುತ್ತೆ, ಅಂದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಅದರ ಪರಿಣಾಮ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಕಾಣಿಸುತ್ತೆ. ಅಂದ್ರೆ ನಾವು ಯಾವಾಗ ನಾವು ವೆಹಿಕಲ್ಗೆ ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋಗ್ತೀವಿ ಅವಾಗ ಅದಲ್ಲಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆಗೋದ್ರಿಂದ ಇನ್ ದ ಸೆನ್ಸ್ ಅಂದ್ರೆ ಆ ಎಫೆಕ್ಟ್ ನಮ್ಗೆ ಅಲ್ಲಿ ಕಾಣುತ್ತೆ. ಅಂದ್ರೆ ಪೆಟ್ರೋಲ್ ಸಿಗದೇ ಇರೋ ರೀತಿ ಆಗುತ್ತೆ ಅಥವಾ ಜಾಸ್ತಿ ಆಗಿರೋ ರೀತಿ ಕಾಣಿಸುತ್ತೆ. ಸೊ ಈ ಪ್ರಶ್ನೆ ಏನಂತಂದ್ರೆ, ಭಾರತಕ್ಕೆ ಇದರಿಂದ ಎಷ್ಟು ಹೊಡೆತ ಬೀಳುತ್ತೆ ಅಂತ, ಎಷ್ಟು ದೊಡ್ಡ ಪರಿಣಾಮ ಬೀಳುವುದು ಅಂತ. ವೀಕ್ಷಕರ, ಇಲ್ಲಿ ನಿಮ್ಗೊಂದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾವು ತೈಲ ಏನಾದ್ರು ಖರೀದಿ ಮಾಡಬೇಕು ಅಂತಂದ್ರೆ ಡಾಲರ್ನ ಕೊಡಬೇಕು, ಡಾಲರ್ ರೂಪದಲ್ಲಿ ಕೊಡಬೇಕು, ಕರೆನ್ಸಿ ರೂಪದಲ್ಲಿ ಕೊಡೋಕ್ಕಾಗಲ್ಲ. ಸೊ ಡಾಲರ್ ರೂಪದಲ್ಲಿ ಕೊಡಬೇಕು. ಆದ್ರೆ ಈಗ ಜಾಗತಿಕ ಅನ್ಸರ್ಟನಿಯಿಂದ ಡಾಲರ್ ಮೌಲ್ಯವು ಜಾಸ್ತಿ ಆಗಿದೆ, ಅಂದ್ರೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಅಂದ್ರೆ ಎರಡು ಕಡೆಗೆ ಹೊಡೆತ ಬೀಳುತ್ತೆ. ಒಂದ್ ಕಡೆ ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಅಂದ್ರೆ ತೈಲ ಜಾಸ್ತಿ ಆಗುತ್ತೆ, ಬೆಲೆ ಏರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ ಕಡೆ ಡಾಲರ್ ಕೂಡ ದುಬಾರಿ ಆಗ್ಬಿಡುತ್ತೆ. ಸೊ ಇದರಿಂದ ಸರ್ಕಾರದ ಮೇಲೆ ಭಾರಿ ಒತ್ತಡ ಉಂಟಾಗ್ಬಿಡುತ್ತೆ. ಅಂದ್ರೆ ತುಂಬಾ ಪ್ರೆಷರ್ ಆಗೋದಕ್ಕೆ ಅಥವಾ ತುಂಬಾ ಪ್ರೆಷರ್ ತಗೊಳ್ಳೋದಕ್ಕೆ ಶುರು ಆಗ್ಬಿಡುತ್ತೆ. ಅದರಲ್ಲೂ ಕೂಡ ಸರ್ಕಾರ ಕೆಲವೊಂದು ಸಂದರ್ಭದಲ್ಲಿ ಸಬ್ಸಿಡಿನ ಕೊಡ್ಬೇಕಾಗತ್ತೆ. ಅದು ಕೂಡ ಎಷ್ಟು ದಿನಗಳವರೆಗೂ ಕೊಡಬಹುದು ಅಂತ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಸೊ ಒಂದು ಹಂತದ ನಂತರ ಅಂದ್ರೆ ಒಂದು ಟೈಮ್ ಆಗೋವರೆಗೂ ಆ ಹೊರೆ ನೇರವಾಗಿ ಜನರ ಮೇಲೆ ಬೀಳುವ ಸಾಧ್ಯತೆ ಇರುತ್ತೆ. ಅಂದ್ರೆ ಒಂದು ಲೆವೆಲ್ ಕ್ರಾಸ್ ಆದ್ಮೇಲೆ ಒಂದಷ್ಟು ದಿನಗಳ ಕಾಲ ಸಬ್ಸಿಡಿಯನ್ನ ಅದು ಮಗದೊಂದು ಕೊಡ್ಬೋದು. ಅದಾದ್ಮೇಲೆ ಸರ್ಕಾರದ ಕೈಲಿ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅಥವಾ ಆಗ್ತಾ ಇಲ್ಲ ಅಂದಾಗ ಸೊ ಡೈರೆಕ್ಟ್ ಆಗಿ ಜನರ ಮೇಲೆ ಪರಿಣಾಮ ಬೀಳುವ ಒಂದು ಸಾಧ್ಯತೆಗಳು ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಇದೀಗ ಒಂದು ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ, ಭಾರತದ ವಿದೇಶಿ ಮೀಸಲು ಅಂದ್ರೆ ನಿಧಿ ಕಳೆದ ವಾರಗಳಲ್ಲಿ ಕಡಿಮೆ ಆಗಿದೆ ಎಂಬ ವರದಿಯಾಗಿದೆ. ಯಾಕಂದ್ರೆ RBI ರೂಪಾಯಿ ಮೌಲ್ಯ ಕುಸಿದೆಯಂತೆ ಮಾರುಕಟ್ಟೆಗೆ ಡಾಲರ್ ಕೂಡ ಕಡಿಮೆ ಆಗ್ತಾ ಹೋಗ್ತಿದೆ ಅಥವಾ ಬೀಳ್ತಿದೆ ಅಂತಾನೆ ಹೇಳ್ಬೋದು. ಇದನ್ನ ಇನ್ನೂ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಥವಾ ನಿಮ್ಗೆ ತಿಳಿಸ್ಬೇಕು ಅಂತಂದ್ರೆ, ನಮ್ಮ ದೇಶದ ಹಣಕಾಸು ವ್ಯವಸ್ಥೆ ಈಗ ತುಂಬಾ ಕೇರ್ಫುಲ್ ಆಗಿ ಅಥವಾ ಎಚ್ಚರಿಕೆಯಿಂದ ನಡೀತಿದೆ ಅನ್ನೋದು ಸೂಚನೆ ಬಂದಿದೆ. ಆದ್ರೆ ಇಲ್ಲಿ ಒಂದು ಒಳ್ಳೆಯ ವಿಷಯ ಏನು ಅಂತಂದ್ರೆ, ನಮ್ಮ ನೆರೆಯ ಅಂದ್ರೆ ಅಕ್ಕಪಕ್ಕ ಇರುವ ದೇಶಗಳಂತೆ
ಭಾರತ ಇನ್ನೂ ಆ ಲೆವೆಲ್ಗೆ ಅಂತ ಆ ಥರ ಸಂಕಷ್ಟದ ಪರಿಸ್ಥಿತಿಗೆ ತಲುಪಿಲ್ಲ, ಅಂದರೆ ಸಂಕಷ್ಟವನ್ನು ಎದುರಿಸ್ತಿಲ್ಲ. ಅಂದರೆ ಪ್ರೆಸೆಂಟ್ ಇನ್ನೂ ಸ್ಟೇಬಲ್ ಆಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಅಂದರೆ ಪಕ್ಕದ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಇನ್ನೂ ಸೇಫ್ ಆಗಿದೆ ಅಂತ ಹೇಳೋದು. ಎಕ್ಸಾಂಪಲ್ಲು ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಈ ದೇಶಗಳು ಇಂಧನ ಮತ್ತು ವಿದೇಶಿ ಮೀಸಲು ಸಮಸ್ಯೆಯಿಂದ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ. ಆದ್ರೆ ಭಾರತ ಈಗಲೂ ಕೂಡ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಸ್ಟ್ರಾಂಗ್ ಪೊಸಿಷನ್ ಅಲ್ಲೇ ಇದೆ. ಯಾಕಂದ್ರೆ ನಮ್ಮ ಸರ್ಕಾರ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ. ಅಂದ್ರೆ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿರೋ ಕಾರಣದಿಂದ ಸ್ವಲ್ಪ ಸೇಫ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಗುತ್ತಾ ಅಂತ ಕೇಳೋದಾದ್ರೆ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಜಾಗತಿಕ ಅಂದ್ರೆ ಇವಾಗ ನಡೀತಿರೋ ಯುದ್ಧ ಏನಾದ್ರು ದೊಡ್ಡದಾದ್ರೆ ಅದರ ಪರಿಣಾಮ ಎಲ್ಲಾ ದೇಶಗಳಿಗೂ ಬಿದ್ದೇ ಬೀಳುತ್ತೆ, ಅಂದ್ರೆ ಬಂದೇ ಬರುತ್ತೆ. ತುಂಬಾ ದೊಡ್ಡ ಲೆವೆಲ್ ನಲ್ಲಿ ಎಫೆಕ್ಟ್ ಆಗುತ್ತೆ. ಅದರಲ್ಲೂ ಕೂಡ ಭಾರತದಂತ ಒಂದು ದೊಡ್ಡ ದೇಶ ಇಂಧನ ಆಮದು ದೇಶಗಳಿಗೆ ಹೆಚ್ಚು ಪರಿಣಾಮ ಬೀಳುತ್ತೆ. ಅದರಲ್ಲೂ ಭಾರತದಂತ ಒಂದು ದೊಡ್ಡ ದೇಶ ಅಂದ್ರೆ ಇಂಧನವನ್ನ ಜಾಸ್ತಿ ತಗೊಳ್ಳುವಂತ ಒಂದು ದೇಶದ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಹೋಗ್ತಾ ಹೋಗ್ತಾ. ಸೊ ಈಗ ವೈರಲ್ ಆಗುತ್ತಿರುವ ಆ ಪಾಯಿಂಟ್ಸ್ಗಳೇನು, ಆ ವಿಷಯ ಏನು, ಅಥವಾ ರಿಕ್ವೆಸ್ಟ್ ಮಾಡಿರುವ ಒಂದು ಸಲಹೆಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ದೇಶದ ಜನರು ಇಂಧನವನ್ನು ಉಳಿಸಬೇಕು ಅಂತ, ಅನಗತ್ಯ ಪ್ರಯಾಣ ಕಡಿಮೆ ಮಾಡಬೇಕು ಅಂತ, ನೆಕ್ಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಬಳಸಬೇಕು ಅಂತ, ಆದಷ್ಟು ಕಾರ್ಪೂಲಿಂಗ್ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ನ ತಗೊಳ್ಬೇಕು, ಎಲೆಕ್ಟ್ರಿಕ್ ವಾಹನಗಳ ಕಡೆ ಜಾಸ್ತಿ ಗಮನ ಹರಿಸಬೇಕು. ಈ ತರ ಸಮಯದಲ್ಲಂತೂ ಅದನ್ನೇ ಜಾಸ್ತಿ ಯೂಸ್ ಮಾಡಬೇಕು. ಇಂತಹ ಸಲಹೆಗಳನ್ನು ನೀಡಲಾಗಿದೆ. ಇದು ಅಧಿಕೃತ ಆದೇಶ ಆಗಿರ್ಲಿ ಆಗದೆ ಇರ್ಲಿ, ಒಂದು ವಿಷಯ ಮಾತ್ರ ಸತ್ಯ ಅಥವಾ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇಂಧನ ಉಳಿಸೋದು ಈಗ ಕೇವಲ ಹಣ ಉಳಿಸುವ ವಿಚಾರ ಮಾತ್ರ ಅಲ್ಲ, ಇದು ರಾಷ್ಟ್ರೀಯ ಆರ್ಥಿಕ ಭದ್ರತೆಗೂ ಸಂಬಂಧಪಟ್ಟ ವಿಚಾರ ಆಗಿದೆ. ಸೊ ಉದಾಹರಣೆ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಪ್ರತಿದಿನ ಬೈಕ್ ನಲ್ಲಿ ಅನಗತ್ಯವಾಗಿ 10-15 ಕಿಲೋಮೀಟರ್ ಸುತ್ತಾಡ್ತಿದ್ದಾನೆ ಅನ್ಕೊಳ್ಳಿ. ದೇಶದ ಮಟ್ಟದಲ್ಲಿ ಲಕ್ಷಾಂತರ ಜನ ಅದನ್ನೇ ಮಾಡಿದ್ರೆ ಎಷ್ಟು ಪೆಟ್ರೋಲ್ ವ್ಯರ್ಥ ಆಗ್ಬೋದು ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿ ನೋಡಿ ಅಥವಾ ಊಹೆ ಮಾಡ್ಕೊಳ್ಳಿ. ಅದಕ್ಕಾಗಿನೇ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗೆ ಹೆಚ್ಚು ಒತ್ತನ್ನ ಕೊಡಿ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ ಚಿನ್ನ ಖರೀದಿ. ಸೊ ಗೋಲ್ಡ್ ಖರೀದಿ ಏನಿದೆ, ಭಾರತ ಜಗತ್ತಿನ ದೊಡ್ಡ ಗೋಲ್ಡ್ ಇಂಪೋರ್ಟ್ ಗಳಲ್ಲಿ ಒಂದಾಗಿದೆ. ಅಂದ್ರೆ ನಮ್ಮ ದೇಶದವರು ಬೇರೆ ಕಡೆ ಚಿನ್ನ ಖರೀದಿ ಮಾಡ್ಬೇಕು ಅಥವಾ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅದು ಕೂಡ ಡಾಲರ್ ರೂಪದಲ್ಲೇ ಆಗ್ಬೇಕು. ಸೊ ಈಗ ದೇಶಕ್ಕೆ ತೈಲ ಅಥವಾ ಪೆಟ್ರೋಲ್ ಖರೀದಿ ಮಾಡೋಕೆ ಅಥವಾ ಪರ್ಚೇಸ್ ಮಾಡೋಕೆ ಹೆಚ್ಚು ಡಾಲರ್ ಬೇಕಾಗಿರೋ ಸಮಯದಲ್ಲಿ ಚಿನ್ನ ಪರ್ಚೇಸ್ ಮಾಡೋದಕ್ಕೆ ಅದು ಜಾಸ್ತಿ ಕ್ರಿಯೇಟ್ ಆದ್ರೆ ಅದು ಕೂಡ ಒಂದು ಲೆವೆಲ್ಗೆ ಒತ್ತಡ ಕೊಡೋದಕ್ಕೆ ಶುರು ಆಗುತ್ತೆ. ಸೊ ಇದಾದ್ಮೇಲೆ ಯುದ್ಧದ ವಿಷಯಕ್ಕೆ ಬರೋದಾದ್ರೆ, ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರೋ ಯುದ್ಧ ದಿನೇ ದಿನೇ ಜಾಸ್ತಿ ಆಗ್ತಿರುತ್ತೆ. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಮೆರಿಕ ಇರಾನ್ ಮೇಲೆ ಒತ್ತಡ ಜಾಸ್ತಿ ಮಾಡ್ತಿದೆ. ಇದರಿಂದ ಇರಾನ್ ಕೂಡ ತನ್ನ ಷರತ್ತುಗಳನ್ನ ಇಡ್ತಾ ಹೋಗ್ತದೆ. ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಅದು ಇರಾನ್ ನ ಯುರೇನಿಯಂ ಕಾರ್ಯಕ್ರಮ. ಇರಾನ್ ಅಣ್ವಸ್ತ್ರ ತಯಾರಿಸುವ ಮಟ್ಟಕ್ಕೆ ಹೋಗ್ಬಾರ್ದು ಅಂತ ಅಮೆರಿಕ ಹೇಳ್ತಿದೆ. ಆದ್ರೆ ಇರಾನ್ ಹೇಳೋದೇನು ಅಂತಂದ್ರೆ ನಮ್ಮ ಭದ್ರತೆಗೆ ಅಂದ್ರೆ ನಮ್ಮ ಸೇಫ್ಟಿಗಾಗಿ ನಾವು ಅದನ್ನ ರೆಡಿ ಮಾಡ್ತಾ ಇದೀವಿ, ನಾವು ಅದನ್ನ ಆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ ಅಥವಾ ತಯಾರಿಸ್ತಿದೀವಿ ಅಂತ ಅದು ಹೇಳ್ತಾ ಇದೆ. ಇಲ್ಲಿಂದಲೇ ನೋಡಿ ದೊಡ್ಡ ಸಮಸ್ಯೆ ಶುರು ಆಗ್ತಿದೆ. ಈ ಯುದ್ಧದ ಇನ್ನೊಂದು ಭಯಾನಕ ಪರಿಣಾಮ ಏನು ಗೊತ್ತಾ? ಪರಿಸರ ಹಾನಿ ಅಂತಾನೆ ಹೇಳ್ಬೋದು. ಕೆಲವು ವರದಿ ಪ್ರಕಾರ ತೈಲ ಸಾಗಣೆ ಮತ್ತು ನಿರ್ಬಂಧಗಳ ಕಾರಣ ಸಮುದ್ರ ಪ್ರದೇಶಗಳಲ್ಲಿ ತೈಲ ಸೋರಿಕೆ ಹೆಚ್ಚಾಗಿದೆ. ಇದು ಒಂದು ಲೆವೆಲ್ಗೆ ಸಮುದ್ರ ಜೀವಿಗಳಿಗೆ ಒಂದು ದೊಡ್ಡ ಅಪಾಯವನ್ನೇ ಕ್ರಿಯೇಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಮೀನುಗಾರಿಕೆ ಮೇಲೆ ಅವಲಂಬಿತವಾಗಿರೋ ದೇಶಗಳಿಗೆ ಇದು ಒಂದು ದೊಡ್ಡ ಸಂಕಷ್ಟ ಎದುರಾಗ್ತಿದೆ. ಇನ್ನೊಂದು ಡೇಂಜರಸ್ ವಿಷಯ ಏನಂತಂದ್ರೆ ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ, ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡಲಾಗ್ತಿದೆ. ಈ ಘಟನೆಗಳು ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಅದರ ಪರಿಣಾಮ ಏನು ಅಂತ ನೋಡೋದಾದ್ರೆ ಇನ್ಸೂರೆನ್ಸ್ ಖರ್ಚು ಹೆಚ್ಚಾಗುತ್ತೆ, ಸಾಗಣೆ ವೆಚ್ಚ ಜಾಸ್ತಿ ಆಗುತ್ತೆ, ತೈಲ ಬೆಲೆ ಮತ್ತಷ್ಟು ಇನ್ಕ್ರೀಸ್ ಆಗುತ್ತೆ. ಅಂತಿಮವಾಗಿ ಪರಿಣಾಮ ಮತ್ತೆ ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಅಂದ್ರೆ ಕಾಮನ್ ಪೀಪಲ್ ಏನಿದ್ದಾರೆ, ಅಂದ್ರೆ ನೀವು ಏನಿದ್ದೀವಿ ಅವ್ರ ಮೇಲೆ, ಅಂದ್ರೆ ನಮ್ಮ ಮೇಲೆ ಜಾಸ್ತಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಳೇಬೇಕು. ದೇಶಭಕ್ತಿ ಅಂತಂದ್ರೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದಲ್ಲ. ಬರೀ ಒಂದು ಪೋಸ್ಟ್ ಹಾಕ್ಬಿಟ್ಟು ದೇಶಭಕ್ತಿಗೋಸ್ಕರ ಪೋಸ್ಟ್ ಹಾಕ್ಬಿಟ್ಟೆ ನಾನು ಇಂಡಿಯನ್, ನಾನು ಭಾರತೀಯ ಅಂತಂದ್ರೆ ಸಾಕಾಗಲ್ಲ. ಅಗತ್ಯವಿಲ್ಲದ ವ್ಯರ್ಥ ಖರ್ಚು ಅಂದ್ರೆ ಯೂಸ್ಲೆಸ್ ಆಗಿರೋ ಖರ್ಚನ್ನ ಕಡಿಮೆ ಮಾಡಬೇಕು. ಅದು ಕೂಡ ಒಂದು ರೀತಿಯಲ್ಲಿ ದೇಶಕ್ಕೆ ಸಹಾಯ ಮಾಡುವ ಒಂದು ಮಾರ್ಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಧನ ಉಳಿಸೋದು, ಸ್ಥಳೀಯ ಉತ್ಪನ್ನ ಬಳಸೋದು, ಅನಗತ್ಯ ಆಮದು ಕಡಿಮೆ ಮಾಡೋದು, ಇದೆಲ್ಲವೂ ಕೂಡ ದೇಶದ ಆರ್ಥಿಕತೆಗೆ ಸಹಾಯ ಮಾಡಿದಂತೆ ಎದ್ದು ಕಾಣುತ್ತೆ. ಆದ್ರೆ ಒಂದ್ ಮಾತು ಸ್ಪಷ್ಟವಾಗಿ ಹೇಳ್ಬೇಕು, ಭಯಪಡುವ ಅವಶ್ಯಕತೆ ಏನಿಲ್ಲ ಇಲ್ಲಿ. ಯಾಕಂದ್ರೆ ಭಾರತ ಇನ್ನೂ ಬಲವಾದ ಆರ್ಥಿಕತೆಯಲ್ಲಿದೆ, ಅಂದ್ರೆ ಸ್ಟ್ರಾಂಗ್ ಆಗಿದೆ, ಒಂದು ಸ್ಟೇಬಲ್ ಆಗಿದೆ. ಆದ್ರೆ ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಎಲ್ಲ ಈಸಿಯಾಗಿ ಸಿಗ್ತಾ ಇದೆ ಅನ್ನುವ ಕಾರಣಕ್ಕೆ ಓವರ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಥವಾ ಸುಮ್ಮನೆ ಅನಗತ್ಯವಾಗಿ ಖರ್ಚು ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ನಮಗೂ ಎಫೆಕ್ಟ್ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಸೊ ಹಾಗಾಗಿ ವೀಕ್ಷಕರೇ, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮುಂದಿನ ಕೆಲವು ತಿಂಗಳುಗಳಲ್ಲಿ ಅಥವಾ ಮುಂದಿನ ಕೆಲವಷ್ಟು ದಿನಗಳಲ್ಲಿ ಪೆಟ್ರೋಲ್ ಬೆಲೆ, ಡಾಲರ್ ಮೌಲ್ಯ, ಮಧ್ಯಪ್ರಾಚ್ಯದ ಯುದ್ಧ, ಈ 3 ವಿಷಯಗಳನ್ನ ಗಮನದಿಂದ ಫಾಲೋ ಮಾಡಬೇಕು ಅಥವಾ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಡೇ ಟು ಡೇ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನ ದಯವಿಟ್ಟು ಮಾಹಿತಿಗಳನ್ನ ತಿಳ್ಕೊಳ್ತಾ ಇರಿ. ಈ ವಿಡಿಯೋ ಏನಾದ್ರೂ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್
ಗುಡ್ ಬೈ.